ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಹೋ ವೆಂಕಿ, ನೀನ ಮಗ? ಓ ಚೆಲ್ವಿನಾ? ಚೆಲ್ವಿ ದೇವಸ್ಥಾನಕ್ಕೆ ಹೂ ಕೊಡಕ್ ಹೋಗಿದ್ದಾಳೆ. ನೀನೇನು ಅಂಗಡಿಯಲ್ಲಿ ಇರ್ಲಿಲ್ವಾ ಬೆಳಗ್ಗೆಯಿಂದ? ನಿನ್ ಧ್ವನಿನ ಕೇಳಲಿಲ್ಲ. ನನ್ನ ಮಾತಾಡ್ಸಕ್ ಬಂದಿಯಪ್ಪ, ತುಂಬಾ ಸಂತೋಷ ಆಯ್ತು ಮಗ. ಈಗಿನ ಕಾಲದಲ್ಲಿ ರಕ್ತ ಸಂಬಂಧ ಇರೋವ್ರೆ ನಾವ್ ಎದುರುಗಡೆ ಬಂದ್ರೆ ಯಾಕೆ ಮಾತಾಡಿಸ್ಬೇಕು ಅಂತ ಬದಿಗೋಯ್ತಾರೆ. ಅಂತದ್ರಾಗೆ ನಿನ್ಗೂ ನನಗೂ ಏನು ಸಂಬಂಧನೇ ಇಲ್ಲ. ನನ್ನನ್ ಮಾತಾಡ್ಸಕ್ ಬಂದಿದೀಯಲ್ಲ, ಖುಷಿ ಆಯ್ತು ಮಗ. ದೇವ್ರು ನಾವು ಏನು ಮಾತಾಡ್ಲಿಲ್ಲ ಅಂದ್ರೂನುವೆ ನಮ್ ಮನ್ಸಿನ ಮಾತು ಅರ್ಥ ಮಾಡ್ಕೋತಾನಲ್ಲ, ಹಂಗೆ ನೀನುವೆ ನೀನು ಊಟ ಆಯ್ತಾ? ಆಯ್ತು. ಇದೇನಿದು? ಹೂವ ತೋರ್ಸಿ ಏನೇನು ಹೇಳ್ತಾನೆ, ನಂಗೇನು ಅರ್ಥನೇ ಆಗೋಲ್ದೆ. ಏ ಚೆಲ್ವಿ, ಹೂವ ತೋರ್ಸಿ ಹೇಳ್ತಿದ್ದಾನೆ ಅಂದ್ರೆ ನಾಳೆ ಬೆಳಿಗ್ಗೆ ಹೂ ಕೊಡೋದು ಮರಿಬೇಡ ಅಂತ ಹೇಳ್ತವನೆ ಕಣವ. ಹಾ ಸರಿ, ನನ್ಗೆ ನೆನ್ಪಿದೆ, ತಂದ್ ಕೊಡ್ತೀನಿ. ಓ ಹೋಗ್ಬಾ ಮಗ, ಒಳ್ಳೇದಾಗ್ಲಿ ಮಗ. ಅಲ್ಲ ಕಣವ, ನಂಗ್ ಕಣ್ಣಿದ್ದು ಅವನ್ನ ನೋಡ್ತಿದ್ರುವೆ ಅವ್ನ್ ಏನ್ ಹೇಳ್ತಾನೆ ಅಂತ ನಂಗೆ ಅರ್ಥನೇ ಆಗಕ್ಕಿಲ್ಲ. ಆದ್ರೆ ನಿಂಗ್ ಅರ್ಥ ಆಯ್ತದಲ್ಲ ಹೆಂಗೆ? ಚೆಲ್ವಿ, ನಾನು ಕಣ್ಣಿಲ್ದಿರೋ ಕುರುಡಿ ಆಗಿರ್ಬೋದು, ಆದ್ರೆ ಅವನ್ ಮನ್ಸಿನ ಭಾವನೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅದ್ಯಾವ್ರು ನನಗ್ ಕೊಟ್ಟವನೇ ಮಗ. ಬಂಗಾರದಂತ ಹುಡ್ಗ ಅವನು. ಅದ್ಯಾವ್ರು ಅವನು ವಿಚಾರದಾಗ ಯಾಕಿಷ್ಟ ಅನ್ಯಾಯ ಮಾಡವನು ನಾ ಕಾಣೆ ಕಣವ. ಅಕ್ಕ, ಅವ್ನು ಏನಕ್ ಬಂದಿದ್ದ ಮತ್ತೆ? ಅವನು ನಾಳೆಗೆ ಹೂ ಆರ್ಡ್ರ್ ಕೊಟ್ಟವನಲ್ಲ, ಅದನ್ನ ಮರೀದಂಗ್ ತಂದ್ಕೊಡು ಅಂತ ಹೇಳಕ್ ಬಂದಿದ್ದ. ಅತ್ಯಾಗ್ಲಿಲ್ಲ ಅಕ್ಕ, ಅವ್ನು ಹೂ ಆರ್ಡರ್ ಕೊಟ್ಟ ಮೇಲೆ ನಮ್ಗೆ ನೆನ್ಪಿರುತ್ತೆ ತಾನೆ, ಅವ್ನ್ ಬೇಕಂತಾನೆ ಈ ತರ ಮಾಡ್ತಾ ಇದ್ದಾನೆ ಅವನು. ನನ್ಗೇನು ಹಂಗ ಅನ್ಸಕ್ಕಿಲ್ಲ ಕಣ್ಲಾ. ಅವನ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸ್ತದ. ಅಯ್ಯಯ್ಯೋ ಪಾಪ ಅನ್ಬೇಡಕ್ಕ, ನಿನ್ನೇ ಅಯ್ಯೋ ಅನ್ಸ್ಬಿಡ್ತಾನೆ. ಲೇ ಚೋಟು, ಇನ್ನೊಂದಪ್ಪ ಅವನ ಬಗ್ಗೆ ಹಿಂಗೇನಾರ ಮಾತಾಡಿದ್ಯೋ ನಿನ್ನ ಹಲ್ಲುದ್ರಸ್ಬಿಟ್ಟೇನೋ, ಹುಷಾರು. ಈಗಿನ ಕಾಲದಾಗೆ ಎಲ್ಲ ಸರಿ ಇರೋವ್ರೆ ಹೆಂಗೆಂಗೋ ಆಡ್ತವೆ ಅಂತದ್ರಾಗೆ ಅವನಿಗೆ ಎಷ್ಟು ಪ್ರೀತಿಯಿಂದ ಗೌರವದಿಂದ ಮಾತಾಡಿಸ್ತಾನೆ. ಅಕ್ಕ, ನಿಮ್ಮ ಅವನ್ನ ಸಖತ್ತಾಗಿ ಪಟಾಯಿಸಿದ್ದಾನೆ. ಮಾತು ಬರೋಲ್ಲ ಹಂಗೆ ಪಟಾಯಿಸಿದ್ದಾನೆ. ಇನ್ನು ಮಾತು ಬಂದು ಇನ್ನೆಷ್ಟು ಪಟಾಯಿಸ್ಬೋದು ಹೇಳಿ ಅಕ್ಕ? ಬಾಯ್ ಮುಚ್ಕೊಂಡಿರ್ಲ. ಹಂಗೆ ಮಾತಿಲ್ದೇ ಇದ್ರು ಏನಂತೆ, ಒಳ್ಳೆ ಮನ್ಸ್ ಕೊಟ್ಟವನೆ, ಅಷ್ಟು ಸಾಕು. ಏನಕ್ಕ ಇಷ್ಟೊಂದು ಬದಲಾವಣೆ? ಅವನ್ನ ಕಂಡ್ರೆ ಬೆಂಕಿ ಆಡ್ದಂಗೆ ಕಾಡ್ತಾ ಇದ್ದೆ, ಅವನ್ನ ಕಂಡ್ರೆ ಇಷ್ಟ ತರ ಕರ್ಗೋಗ್ತಿದ್ರಲ್ಲಕ್ಕ. ಮೊದ್ಲು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಅದಕ್ಕೆ ಹಂಗ್ ನಡ್ಸ್ಕೊಂಡೆ. ಈಗ ಎಲ್ಲ ತಿಳ್ಕೊಂಡ್ಮೇಲೂ ಹಂಗೆ ನಡ್ಸ್ಕೊಳಕ್ ಆಯ್ತದ ಹೇಳು?
ರೀ ನೋಡಿ, ಇಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ, ಇನ್ನೊಂದಷ್ಟು ಬ್ಲೇಸರ್ಸು ಟೀ ಶರ್ಟ್ಸು ಇಟ್ಕೋತೀನಿ. ಇನ್ನೇನಾದ್ರು ಇಟ್ಕೋಬೇಕಾ? ಹೌದು, ಇಷ್ಟೊಂದು ಬಟ್ಟೆ ಯಾಕೆ ಪ್ಯಾಕ್ ಮಾಡ್ಕೋಬೇಕು? ಹಬ್ಬ ಮುಗಿಸ್ಕೊಂಡು ವಾಪಸ್ ಬರ್ತೀವಿ ತಾನೆ? ಅದೇ ಮತ್ತೆ, ಹಬ್ಬ ಮುಗಿದ ತಕ್ಷಣ 3ನೇ ದಿನ ವಾಪಸ್ ಬರೋದು ತಪ್ಪಾಗುತ್ತೆ. 4ನೇ ದಿನ ಇದ್ದು 5ನೇ ದಿನ ವಾಪಸ್ ಬರೋದು. ಸೊ ನೀವು 5 ದಿನ ಆಫೀಸಿಗೆ ರಜೆ ಹಾಕಬೇಕಾಗತ್ತೆ. ಅದೇಗೆ ಸಾಧ್ಯ? ಅಷ್ಟೊಂದು ದೊಡ್ಡ ಕಂಪ್ನಿ ನಡೆಸ್ತಿರೋ ನಾನೇ 5 ದಿವಸ ಆಫೀಸ್ಗೆ ಹೋಗಲಿಲ್ಲ ಅಂದರೆ ಹೇಗೆ ಸರಿ ಹೋಗುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು 5 ದಿನ ರಜೆ ಹಾಕಲೇಬೇಕು. ಮದುವೆ ಆದಮೇಲೆ ಮೊದಲನೇ ಸತಿ ಹೋಗ್ತಿರೋದು. ಹಬ್ಬ ಆದ ತಕ್ಷಣ ವಾಪಸ್ ಬಂದ್ಬಿಟ್ರೆ ಅವರೆಲ್ಲ ಬೇಜಾರು ಮಾಡ್ಕೋತಾರೆ. ನೋಡಿ, ಒಬ್ಬೊಬ್ರ ಜೊತೆ 1 ಅವರ್ ಮಾತಾಡಿದ್ರು ಎಲ್ಲರ ಜೊತೆ ಮಾತು ಮುಗಿಸೋ ಜೊತೆಗೆ ಮಿನಿಮಮ್ 3 ದಿನ ಬೇಕೇ ಬೇಕು. ಅದಕ್ಕೆ ಹಬ್ಬ ಮುಗಿದ ತಕ್ಷಣ ಮನೆಗೆ ವಾಪಸ್ ಬರೋಕ್ಕಾಗಲ್ಲ. ಪ್ಲೀಸ್ ರಜಾ ಹಾಕಿ. ಓಕೆ. ಥ್ಯಾಂಕ್ಸ್. ಜಾನ್ವಿ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತಿದ್ದೀನಿ, ಕೇಳಲ್ಲ? ಕೇಳಿ. ನೀವು ಅಪ್ಪ ಅಮ್ಮನ ಜೊತೆ ಮಾತಾಡುವಾಗ ಖುಷಿಯಾಗಿರ್ತೀರಿ, ತವ್ರ ಮನೆಗೆ ಹೋಗಬೇಕು ಅಂದಾಗಂತೂ ಎಷ್ಟು ಖುಷಿಯಾಗಿರ್ತೀರಿ. ಆದರೆ ನನ್ನ ಜೊತೆ ಮಾತಾಡುವಾಗ ಮಾತ್ರ ನಿಮ್ಮ ಮುಖದಲ್ಲಿ ಈ ಖುಷಿ ಕಾಣೋದೇ ಇಲ್ಲ. ಯಾಕೆ? ಛೇ, ಹಾಗೆಲ್ಲ ಏನೂ ಇಲ್ಲ. ನಿಜ ಹೇಳಬೇಕಂದ್ರೆ ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕಿಂತ, ಮನೆಯವ್ರ ಜೊತೆ ಮಾತಾಡೋದಕ್ಕಿಂತ, ಅಲ್ಲಿಗೆ ಹೋಗೋದಕ್ಕಿಂತ ಜಾಸ್ತಿ ನಿಮ್ಮ ಜೊತೆ ಇರೋದಕ್ಕೆ ನಂಗೆ ತುಂಬ ಇಷ್ಟ. ನೀವು ಸುಮ್ಮನೆ ಹಾಗೆಲ್ಲ ಏನೇನೋ ಯೋಚನೆ ಮಾಡಬೇಡಿ. ಈ ಜಾನು ಇರೋದೇ ನಿಮಗೋಸ್ಕರ. ಬೇಜಾರು ಮಾಡ್ಕೋಬೇಡಿ. ಕೇಳಬೇಕು ಅಂತ ಅನ್ನಿಸ್ತು, ಕೇಳ್ಬಿಟ್ಟೆ. ಪರವಾಗಿಲ್ಲ. ರೀ, ಇಲ್ಲಿಗೆ ಬಂದಾಗಿಂದ ಒಂದು ಮಾತು ಕೇಳಬೇಕು ಅಂದ್ಕೊಂಡಿದ್ದೆ, ಕೇಳಲ್ಲ? ಏನು? ನಾವು ರಾತ್ರಿ ಮಲ್ಗೋಕ್ಕೆ ಮೊದಲು ಮನೆಯೆಲ್ಲ ಕ್ಲೀನ್ ಆಗಿರಲ್ಲ. ಡಸ್ಟ್ಬಿನಲ್ಲಿ ಹಾಗೆ ಕಸ ಇರುತ್ತೆ. ಅಡುಗೆ ಮನೆಯಲ್ಲೂ ಡಸ್ಟ್ಬಿನಲ್ಲಿ ಹಾಗೆ ಇರುತ್ತೆ. ಆದರೆ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಎಲ್ಲ ಕ್ಲೀನ್ ಆಗಿಬಿಟ್ಟಿರುತ್ತೆ. ಮನೆಯೆಲ್ಲ ಗುಡಿಸಿ ಒರೆಸಿ ಪಳಪಳ ಅನ್ನೋ ಥರ ಮಾಡಿರ್ತಾರೆ. ಯಾರು ಇದನ್ನೆಲ್ಲ ಮಾಡ್ತಾರೆ? ರೀ, ನಿಮ್ಮನ್ನೇ ಕೇಳ್ತಿರೋದು. ಯಾರು ಇದನ್ನೆಲ್ಲ ಮಾಡ್ತಿದ್ದಾರೆ? ನಮ್ಮ ಮನೆಗೆ ಬರೋ ಕೆಲಸವ್ರು ಯಾರು, ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಒಂದೂ ಗೊತ್ತಾಗಲ್ಲ. ನಾನು ಅವತ್ತು ಕೇಳಿದ್ದಕ್ಕೆ ನೀವು ಹೇಳ್ತೀನಿ ಅಂದಿದ್ರಿ, ಹೇಳ್ತಾನೆ ಇಲ್ಲ ನೀವು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.